ನೋಡೋಣ. ಹೀಟ್ ಟ್ರಾನ್ಸ್ಫರ್ ಅಂದರೆ ಏನೂ ಇಲ್ಲ. ಹೀಟ್ ಅನ್ನೋದು ಹೈಯರ್ ಬಾಡಿಯಿಂದ ಲೋವರ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಏನಕ್ಕೆ? ಡ್ಯೂ ಟು ಟೆಂಪ್ರೇಚರ್ ಡಿಫ್ರೆನ್ಸು. ಟೆಂಪ್ರೇಚರ್ ಡಿಫ್ರೆನ್ಸ್ ಇದ್ದರೆ ಹೀಟ್ ಅನ್ನೋದು ಹೈಯರ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಟೆಂಪ್ರೇಚರ್ ಅನ್ನೋದು ಡಿಫ್ರೆನ್ಸ್ ಬರುತ್ತೆ ಅವೆರಡರ ಮಧ್ಯೆ ಅನ್ನೋದು. ಹೀಟ್ ಯಾವಾಗೂ ಹೈಯರ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ನ್ಯಾಚುರಲ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ವೇಳೆ ಕೋಲ್ಡರ್ ಬಾಡಿಯಿಂದ ಹಾಟರ್ ಬಾಡಿಗೆ ಏನಾದರೂ ಟ್ರಾನ್ಸ್ಫರ್ ಆಗಬೇಕಂದ್ರೆ ಎಕ್ಸ್ಟರ್ನಲ್ ವರ್ಕ್ ಬೇಕೇ ಬೇಕಾಗುತ್ತೆ. ಈ ಹೀಟ್ ಟ್ರಾನ್ಸ್ಫರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಫಸ್ಟ್ನದು ಬಂದುಬಿಟ್ಟು ಕಂಡಕ್ಷನ್. ಕಂಡಕ್ಷನ್ ಅಂದರೆ ಏನಿಲ್ಲ. ಕಂಡಕ್ಷನ್ ಅಂದರೆ ಸಾಲಿಡ್ ಟು ಸಾಲಿಡ್ ಏನಾದರೂ ಹೀಟ್ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಕಂಡಕ್ಷನ್ ಅಂತೀನಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ವೇಳೆ ನಾವು ಯಾವ್ದಾನ ಒಂದು ಸ್ಟೀಲ್ ಯಾವ್ದಾನ ಒಂದು ಕಬ್ಬಿಣದ್ದು ರಾಡ್ ಇದೆ ಅಂದ್ಕೊಳ್ಳಿ, ರಾಡ್ ಈ ಥರ ಇರುತ್ತೆ ಅಂದ್ಕೊಳ್ಳಿ. ನಾವೇನಾದರೂ ಒಂದು ಎಂಡಲ್ಲಿ ಏನಾದರೂ ನಾವು ಹೀಟ್ನ ಸಪ್ಲೈ ಕೊಟ್ಟಿದ್ದೀವಿ ಅಂದರೆ ಅದೇನು ಮಾಡುತ್ತೆ, ಓವರ್ ಎ ಟೈಮ್ ಇದು ಹೀಟ್ನ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರುತ್ತೆ. ಬೇಕಾದ್ರೆ ಇವಾಗ ನಾನು ನೋಡಿ, ನಾವು ಯಾವಾಗಾದರೂ ಫೈರಲ್ಲಿ ಒಂದು ರಾಡ್ ಯಾವ್ದಾದ್ರು ಇಟ್ಟರೆ ಅದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೀಟ್ ಮಾಡ್ತಾಯಿದ್ರೆ ಹೋಗ್ತಾ 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 ನಮಗೆ ಎಂಡಿಂಗಲ್ಲಿ ಹೀಟ್ ಆಗುತ್ತಲ್ವಾ. ಇದನ್ನೇ ನಾವು ಅಂತೀವಿ ಕಂಡಕ್ಷನ್ ಅಂತೀವಿ. ಎರಡನೇದು ಬಂದುಬಿಟ್ಟು ಕನ್ವೆಕ್ಷನ್. ಕನ್ವೆಕ್ಷನ್ ಅಂದರೆ ಫ್ಲೂಯಿಡಲ್ಲಿ ಆಗೋ ಹೀಟ್ ಟ್ರಾನ್ಸ್ಫರ್ನ ನಾವು ಕನ್ವೆಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಫೋನ್ ಇದೆ ಅಂದ್ಕೊಳ್ಳಿ. ಫೋನ್ನು ನಾವು ಯೂಸ್ ಮಾಡ್ತಾ ಏನಾಗುತ್ತೆ, ಅದು ಹೀಟ್ ಆಗುತ್ತೆ. ಹೀಟ್ ಆದಾಗ ನಾವೇನು ಮಾಡ್ತೀವಿ, ಒಂದು ಸರಿ ಫೋನ್ ಜಾಸ್ತಿ ಹೀಟ್ ಆಗಿಬಿಟ್ಟಿದೆ, ನಾವು ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅಂತ ಬಿಟ್ಬಿಡ್ತೀವಿ. ಹೆಂಗೆ ಬಿಟ್ಬಿಡ್ತೀವಿ, ಸುಮ್ಮನೆ ಬಿಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ನಾವೇನಾದರೂ ತಣ್ಣೀರು ಏನಾದರೂ ತಂದು ನಾವೇನು ಅದಕ್ಕೆ ಸಪ್ಲೈ ಮಾಡೋಲ್ಲ, ಅದೇ ಆಟೋಮೆಟಿಕ್ಗೆ ಆಗದೆ ಕೂಲ್ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ಅಟ್ಮಾಸ್ಫಿಯರಿಕಲ್ಲಿರೋ ಏರ್ ಬಂದುಬಿಟ್ಟು ಅದನ್ನೇನು ಮಾಡುತ್ತೆ, ಅಲ್ಲಿರೋ ಏರ್ನ ಅಬ್ಸರ್ವ್ ಮಾಡ್ಕೊಬಿಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬರೋ ಥರ ಅದನ್ನು ಮೇಂಟೈನ್ ಮಾಡುತ್ತೆ. ಅದನ್ನು ನಾವೇನು ಅಂತೀವಿ, ಆ ಥರ ಏನಾದರೂ ಹೀಟ್ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಕನ್ವೆಕ್ಷನ್ ಅಂತಂತೀವಿ. ಥರ್ಡ್ ಒನ್ ಬಂದುಬಿಟ್ಟು ನಮಗೆ ರೇಡಿಯೇಷನ್ ಅಂತ. ರೇಡಿಯೇಷನ್ ಅಂದರೆ ಏನೂ ಇಲ್ಲ, ಇದು ವೆರಿ ಸಿಂಪಲ್ಲು. ಹೀಟ್ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಏನಾದರೂ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ರೇಡಿಯೇಷನ್ ಅಂತೀವಿ. ಎಕ್ಸಾಂಪಲ್, ನಮ್ಮ ಸೂರ್ಯನ ಬೆಳಕಿದೆಯಲ್ಲ, ಅದು ಬಂದುಬಿಟ್ಟು ನಮ್ಮ ಅರ್ಥಿಗೆ ಬಂದು ಎಮಿಟ್ ಆಗುತ್ತಲ್ಲ, ಅದನ್ನು ನಾವೇನಂತೀವಿ, ರೇಡಿಯೇಷನ್ ಅಂತೀವಿ. ಇದ್ರ ಮಧ್ಯೆ ಯಾವುದೇ ಥರ ಮೀಡಿಯಾ ಇರಲ್ಲ. ಇಲ್ಲಿ ವ್ಯಾಕ್ಯೂಮಲ್ಲೂ ಕೂಡ ರೇಡಿಯೇಷನ್ ಅನ್ನೋದು ಹೀಟ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದನ್ನು ರೇಡಿಯೇಷನ್ ಅಂತೀವಿ. ಕನ್ವೆಕ್ಷನಲ್ಲಿ ಎರಡು ಟೈಪ್ ಬರುತ್ತೆ. ಕನ್ವೆಕ್ಷನಲ್ಲಿ ಒಂದು ನ್ಯಾಚುರಲು ಮತ್ತು ಇನ್ನೊಂದು ಫೋರ್ಸು. ನ್ಯಾಚುರಲ್ ಅಂದರೆ ಆಟೋಮೆಟಿಕ್ಕಾಗಿ ಹೀಟು ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ನ್ಯಾಚುರಲ್ ಅಂತೀವಿ. ಫೋರ್ಸ್ ಅಂದರೆ ನಾವೇನಾದರೂ ಎಕ್ಸ್ಟರ್ನಲ್ ಸಪ್ಲೈ ಕೊಟ್ಟು ನಾವೇನಾದರೂ ಕೂಲ್ ಮಾಡಿದ್ರೆ ಅದನ್ನು ಫೋರ್ಸ್ಡ್ ಕನ್ವೆಕ್ಷನ್ ಅಂತೀವಿ.